ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಬಿಟ್ಕಾಯಿನ್ ಅಲ್ಲಿ ಹೇಗೆ ಟ್ರೇಡ್ ಮಾಡುವುದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ. ಸೊ ಯಾರೆಲ್ಲ ಮುಂದೆ ಬಿಟ್ಕಾಯಿನ್ ಟ್ರೇಡ್ ಮಾಡಬೇಕು ಅಂತ ಇದ್ದೀರಾ, ಈ ಒಂದು ವಿಡಿಯೋ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣ ನೋಡಿ. ಬಿಟ್ಕಾಯಿನ್ ಈಗ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ, ಕೇಳಿ. ಇಲ್ಲಿವರೆಗೂ ಯಾರು ನೋಡ್ತಿದ್ರೆ ಅವ್ರ ಸ್ಟ್ರಾಟಜಿ ಬಗ್ಗೆ ಗೊತ್ತಿರುತ್ತೆ. ಬಿಟ್ಕಾಯಿನ್ ಯಾಕೆ ಟ್ರೇಡ್ ಮಾಡ್ತಾರೆ, ಎಸ್ಪೆಷಲಿ ಯಾಕೆ ಬಿಟ್ಕಾಯಿನ್? ಇದು 24x7 ಮಾರ್ಕೆಟ್. ಓಕೆ, ಶನಿವಾರ ಭಾನುವಾರ ರಜೆ ಇರಲ್ಲ. ವರ್ಷದ 365 ದಿವಸನೂ ಸಹಿತ ನಾವಿಲ್ಲಿ ಟ್ರೇಡ್ ಮಾಡ್ಬೋದು. ಇದು ಒಂದು ಅಡ್ವಾಂಟೇಜ್. ಓಕೆ, ನಾವು ವರ್ಕಿಂಗ್ ಪೀಪಲ್ ಇದ್ರಿ, ಸರ್ ನಾನು ಸಂಜೆ ಹೊತ್ತು ಟ್ರೇಡಿಂಗ್ ಮಾಡಬೇಕು ಅನ್ನೋದು ಆರಾಮ್ಸೆ ಇದ್ರೆ ಟ್ರೇಡ್ ಮಾಡ್ಬೋದು. ಇಲ್ಲ ನಾನು ಫುಲ್ ಟೈಮ್ ಟ್ರೇಡ್ ಮಾಡ್ತೀನಿ ಅನ್ನೋ ಸಹಿತ ಇದ್ರಾಗ ಮಾಡ್ಬೋದು. ಸೊ ಹಾಗಾಗಿ ಬಿಟ್ಕಾಯಿನ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಎಲ್ಲರಿಗೂ, ವರ್ಕಿಂಗ್ ಪೀಪಲ್ಗೂ ಯೂಸ್ ಆಗುತ್ತೆ, ಯಾರು ಟ್ರೇಡಿಂಗ್ನ ಫುಲ್ ಟೈಮ್ ಮಾಡಬೇಕು ಅಂತಿದ್ರೆ ಅವ್ರಿಗೂ ಸಹಿತ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಬಿಟ್ಕಾಯಿನಲ್ಲಿ ಭಾಳಷ್ಟು ಟ್ರೇಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಒಂದು. ಎರಡನೇದಾಗಿ, ನೀವು ಇಂಡಿಯನ್ ಮಾರ್ಕೆಟಲ್ಲಿ ಮಾಡ್ತಾ ಇದ್ದೀರಿ ಅನ್ಕೊಳ್ಳಿ, ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಮಾಡ್ತಾ ಇದ್ದೀರಿ. ಆ್ಯಂಡ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ನೀವು ಸೆಲ್ ಮಾಡೋಕ್ಕೆ, ಆಪ್ಷನ್ ಸೆಲ್ ಮಾಡೋಕ್ಕೆ ನಿಮಗೆ ಅರೌಂಡ್ 2 ಲಕ್ಷ ಬೇಕಾಗುತ್ತೆ ಈಗ ಮಿನಿಮಮ್. ಬಟ್ ಅದೇ ನೀವು ಬಿಟ್ಕಾಯಿನಲ್ಲಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡ್ತೀರಾ ಅಂದರೆ ಕೇವಲ 10,000 ರೂಪಾಯಿನ ಸಹಿತ ಮಾಡ್ಬೋದು. ಸೊ ಹಾಗಾಗಿ ಕಡಿಮೆ ಬಂಡವಾಳದಿಂದ ನೀವು ಪ್ರಾರಂಭ ಮಾಡೋದಕ್ಕೆ ಬಿಟ್ಕಾಯಿನ್ ಬಹಳ ಯೂಸ್ಫುಲ್ ಆಗುತ್ತೆ. ಸೊ ಇದರಲ್ಲೆಲ್ಲ ಸ್ಟ್ರಾಟಜಿಗಳು ಬೇರೆ ಬೇರೆ ಇದ್ದಾವೆ, ನಾನೆಲ್ಲ ಮುಂದೆ ಹೇಳ್ಕೊಡ್ತೇನೆ. ಇದು ಎರಡನೇದಾಗಿ. ಸೊ ಹಾಗಾಗಿ ಬಿಟ್ಕಾಯಿನಲ್ಲಿ ನಮಗೆ ಅಂತ ಇವೆರಡು ಬೆನಿಫಿಟ್ ಇದೆ. ಸೊ ಹಾಗಾಗಿ ನೀವು ಬಿಟ್ಕಾಯಿನ್ ಟ್ರೇಡ್ ಮಾಡ್ಬೋದು. ಸೊ ಎಲ್ಲಿ ಅಕೌಂಟ್ ಓಪನ್ ಮಾಡ್ಕೋಬೇಕು ಅಂತ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ. ಸೊ ನೀವು ಡೆಲ್ಟಾ ಎಕ್ಸ್ಚೇಂಜ್ ಅಂತ ಬರುತ್ತೆ. ಸೊ ಡೆಲ್ಟಾ ಎಕ್ಸ್ಚೇಂಜಲ್ಲಿ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀರಿ, ಇಲ್ಲ ಯಾವ್ದಾರ ಇನ್ನು ಮುಂದೆ ಮಾಡ್ಕೋಬೇಕು ಅನ್ನೋದು, ನಾನು ಲಿಂಕ್ನ ಕೊಡ್ತೀನಿ, ಆ ಲಿಂಕ್ ಥ್ರೂ ಮಾಡ್ಕೊಳ್ಳಿ. ಸೊ ದಟ್ ಇದರಿಂದ ನನಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನೀವು ಸಹಿತ ನಾನು ಕೆಲವೊಂದು ವೀಡಿಯೋಸ್ಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್. ಓಕೆ, ಸೊ ಡೆಲ್ಟಾ ಎಕ್ಸ್ಚೇಂಜ್ ಇದೆ, ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇನ್ನೊಂದು ಕಾಯಿನ್ ಡಿ ಎಕ್ಸ್ ಅಂತ ಇದೆ, ಸೊ ಅಲ್ಲೂ ಮಾಡ್ಕೋಬೋದು. ಬಟ್ ನಾನು ಯೂಸ್ ಮಾಡ್ತಿರೋದು ಡೆಲ್ಟಾ ಎಕ್ಸ್ಚೇಂಜ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಡೆಲ್ಟಾ ಎಕ್ಸ್ಚೇಂಜ್ನ ರೆಫರ್ ಮಾಡ್ತೇನೆ. ಸೊ ಒಂದನೇದಾಗಿ ಏನು ಮಾಡ್ತೀರಾ, ನೀವು ಡೆಲ್ಟಾ ಎಕ್ಸ್ಚೇಂಜ್ನ ಸರ್ಚ್ ಮಾಡಿ, ಡೆಲ್ಟಾ ಎಕ್ಸ್ಚೇಂಜ್. ಸೊ ಈ ಥರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಲಾಗಿನ್ ಕೇಳುತ್ತೆ. ಓಕೆ, ಲಾಗಿನ್ ಕೇಳುತ್ತೆ. ಸೊ ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡ್ಕೊಳ್ಳೋದು ಹೇಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಕ್ಲಿಕ್ ಮಾಡಿ. ಸೊ ದಟ್ ನಿಮ್ಗೆ ಏನು ಮಾಡುತ್ತೆ, ಇಲ್ಲಿ ನೋಡಿ, ಇಲ್ಲಿ ನೀವು ಗೂಗಲ್ ಥ್ರೂ ಮಾಡ್ಕೋಬೋದು, ಅಥವಾ ನೀವು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ, ಈ ಸ್ಕ್ಯಾನ್ ಇದೆ ಅಲ್ಲ. ಸೊ ಮೊಬೈಲಲ್ಲಿ ನಿಮ್ಮದು ಡೆಲ್ಟಾ ಎಕ್ಸ್ಚೇಂಜ್ ಆ್ಯಪ್ ಹಾಕೊಳ್ಳಿ. ಆ ಆ್ಯಪ್ ಹಾಕೊಂಡು ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಈಸಿ ರಿಜಿಸ್ಟ್ರೇಷನ್ ಆಗುತ್ತೆ. ನೋಡಿ, ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಮೊಬೈಲ್ ತಗೊಂಡು ಇಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸ್ಕ್ಯಾನ್ ಮಾಡಿದ ತಕ್ಷಣ ಅಪ್ರೂವಲ್ ಕೇಳುತ್ತೆ, ಅದು ಅಪ್ರೂವ್ ಮಾಡ್ಕೊಳ್ಳಿ. ಸೊ ಅಪ್ರೂವ್ ಆದ ತಕ್ಷಣ ನೋಡಿ, ನಿಮಗೆ ಈ ಥರ ಏನು ಬರುತ್ತೆ, ನಿಮಗೆ ಡೆಲ್ಟಾ ಎಕ್ಸ್ಚೇಂಜ್ದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ರೈಟ್. ಸೊ ಇದರಲ್ಲಿ ನಾವು ಮೊದಲೇದಾಗಿ ಏನೇನು ಬರುತ್ತೆ ಇದರಲ್ಲಿ, ಸೊ ನೀವು ತಕ್ಷಣ ಓಪನ್ ಮಾಡಿದ ತಕ್ಷಣ ಇದು ಬಂದೇ ಬರುತ್ತೆ. ಸೊ ಈ ಭಾಗದಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ಸ್ ಇದೆ, ಫ್ಯೂಚರ್ಸ್, ಆಪ್ಷನ್, ಸ್ಟ್ರಾಡಲ್ ಮಾಡ್ಕೋಬೋದು, ಟ್ರ್ಯಾಕರ್ಸ್, ಆಲ್ಗೋ ಇದೆ, ಮೋರ್ ಇದೆ, ಇವಿಷ್ಟು ಇರುತ್ತೆ. ಆಯಿತಾ? ಇಂಪಾರ್ಟೆಂಟ್ ಇದರಲ್ಲಿ ಏನು ಮಾಡ್ಬೇಕು ನೀವು ಅಂದರೆ, ಇಲ್ಲಿ ನಿಮ್ಮ ಅಕೌಂಟಿಗೆ ಬನ್ನಿ. ಇಲ್ಲಿ ನಿಮ್ಮ ಅಕೌಂಟ್ ಬರುತ್ತೆ, ಇಲ್ಲಿ. ಓಕೆ, ಇಲ್ಲಿ ಅಕೌಂಟ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅವತ್ತು. ಸೊ ಇದು ನನ್ನ ಅಕೌಂಟು. ಓಕೆನಾ? ಸೊ ಇಲ್ಲಿ ಒಂದೇ ನಿಮಿಷ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಥೀಮ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ, ನಿಮ್ಗೆ ಏನೇನು ಬೇಕೆಲ್ಲ ಥೀಮ್ ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟು ಫ್ಯೂಚರ್ಸ್ ಸಿಗೋಣ. ಒಂದು ಸೆಕೆಂಡ್, ಫ್ಯೂಚರ್ಸ್ ಸಿಗೋಣ. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ಯೂಚರ್ಸ್ ಇದೆ ಅಲ್ವಾ, ಇಲ್ಲಿ ಫ್ಯೂಚರ್ಸ್ನ ಕ್ಲಿಕ್ ಮಾಡಿ, ಅಥವಾ ಆಪ್ಷನ್ಸ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಚಾರ್ಟು ಓಪನ್ ಆಗುತ್ತೆ. ಓಕೆ, ಇಲ್ಲಿ ಓಪನ್ ಮಾಡಿದ ತಕ್ಷಣವೇ ನೀವು ಇದರಲ್ಲಿ ಮೊದಲೇದಾಗಿ ಫಸ್ಟ್ ಕೆಲಸ ಮಾಡ್ಕೋಬೇಕು. ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಅಕೌಂಟ್ ಮಾರ್ಜಿನ್ ಅಂತ ಇರುತ್ತೆ. ಇಲ್ಲಿ ಅಕೌಂಟ್ ಮಾರ್ಜಿನ್ ಅಂತ ಬರುತ್ತೆ. ಆಯಿತಾ? ಸೊ ಅಲ್ಲಿ ಒಂದು ಸಣ್ಣದೊಂದು ಆ್ಯರೋ ಮಾರ್ಕ್ ಬರುತ್ತೆ. ಈ ಒಂದು ಮೊಬೈಲಲ್ಲಿ ಸಹಿತ ಮಾಡ್ಕೋಬೋದು. ಆ ಆ್ಯರೋ ಮಾರ್ಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಕೇಳುತ್ತೆ, ಅದು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ಇಲ್ಲಿ ಕೇಳುತ್ತೆ ಅಕೌಂಟ್ ಇನ್ ಯೂಸ್ ಮೇನ್ ಇದೆ, ಮಾರ್ಜಿನ್ ಮೋಡ್ ಅಂತ ಇದೆ, ಇಲ್ಲಿ ಪೋರ್ಟ್ಫೋಲಿಯೋ ಅಂತ, ಇಲ್ಲಿ ನೋಡಿ ಚೇಂಜ್ ಮಾರ್ಜಿನ್ ಮೋಡ್ ಅಂತ ಬರುತ್ತೆ ಇಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ 3 ಥರ ಬರುತ್ತೆ. ಒಂದು ಐಸೋಲೇಟೆಡ್ ಅಂತ ಬರುತ್ತೆ, ಇನ್ನೊಂದು ಪೋರ್ಟ್ಫೋಲಿಯೋ ಬರುತ್ತೆ, ಇನ್ನೊಂದು ಕ್ರಾಸ್ ಅಂತ ಬರುತ್ತೆ. ನೀವೇನು ಮಾಡ್ತೀರಾ ಅಂದರೆ, ಈ ಪೋರ್ಟ್ಫೋಲಿಯೋ ತಗೊಳ್ಳಿ. ಐಸೋಲೇಟೆಡ್ ಬೇಡ. ಐಸೋಲೇಟೆಡ್ ನಿಮಗೆ ಮಾರ್ಜಿನ್ ಜಾಸ್ತಿ ಕೊಡ್ತಾನೆ, ಬಟ್ ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಾಗಿ ಏನು ಮಾಡ್ತೀರಾ, ಪೋರ್ಟ್ಫೋಲಿಯೋ ತಗೊಳ್ಳಿ, ನಿಮಗೆ ಇದು ಈಸಿ ಆಗುತ್ತೆ. ಸೊ ನಿಮ್ದು ಯಾವತ್ತು ಪೋರ್ಟ್ಫೋಲಿಯೋದಲ್ಲೇ ಇರಬೇಕು. ಇದು ಮೊದಲನೇದಾಗಿ ನೀವು ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳ್ದೆ ನಿಮಗೆ ಆಪ್ಷನ್ ಸೆಲ್ ಮಾಡ್ತೀರಿ ಅಂತ. ಫ್ಯೂಚರ್ ಬಿಟ್ಬಿಡಿ, ಆಪ್ಷನ್ ಸೆಲ್. ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ಸ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್
ನಿಮ್ಗೆ ತೋರಿಸ್ಕೊಡ್ತೀನಿ. ಆಪ್ಷನ್ಸ್ ಅಂತ ಬರುತ್ತೆ. ಇಲ್ಲಿ ಆಪ್ಷನ್ಸ್ ಎಸ್ಪೆಷಲಿ BTCದು ಬಿಟ್ಕಾಯಿನ್ ಏನಿದೆಲ್ಲ ಪ್ರತಿದಿನ ಸಂಜೆ 5:30 ಎಕ್ಸ್ಪೈರ್ ಆಗುತ್ತೆ. ನಾನು ನಿಫ್ಟಿಯಲ್ಲಿ ಏನಿದೆ ಸರ್, ನಿಫ್ಟಿಯಲ್ಲಿ ನಿಮಗೆ ವೀಕ್ಲಿ ಸಿಗುತ್ತೆ, ಮಂತ್ಲಿ ಸಿಗುತ್ತೆ ಅಲ್ವಾ. ಬಟ್ ಇಲ್ಲಿ ಏನು ಸಿಗುತ್ತೆ ಗೊತ್ತಾ, ನಿಮಗೆ ಡೈಲಿ ಸಿಗುತ್ತೆ. ನಾನು ವಿಡಿಯೋ ಮಾಡ್ತಿರೋದು 1/12/2025 ಓಕೆ. ಸೊ ಅದರಿಂದ ಎಕ್ಸ್ಪೈರಿ ಇದೆ ನೋಡಿ, ಇಲ್ಲಿ 1 ಡಿಸೆಂಬರ್ ಎಕ್ಸ್ಪೈರ್ ಇದೆ, ನಂತರ 2, ನಂತರ 3, 5, 12, 19 ಅಂದರೆ ಇದು 3ನೇ ತಾರೀಕು. ನಾಳೆ ಏನು ಬರುತ್ತೆ, 3, 4 ಓಪನ್ ಆಗುತ್ತೆ ಆಯಿತಾ. ಸೊ ಆ ರೀತಿ ಏನು ಮಾಡಬೇಕು ನೀವು, ಇಲ್ಲಿ ಡೈಲಿ ಸಿಗುತ್ತೆ, ವೀಕ್ಲಿ ಸಿಗುತ್ತೆ, 15 ಡೇಸು ಸಿಗುತ್ತೆ, ಮಂತ್ಲಿದು ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಿಮಗೆ ಯಾವುದೇ ರೀತಿಯ ಇದಿಲ್ಲ, ವೀಕ್ಲಿದೆ ತಗೋಬೇಕು ಅಂತ ಇದಿಲ್ಲ, ಡೈಲಿದು ಸಹಿತ ತಗೋಬೋದು. ಈ ಒಂದು ಬೆನಿಫಿಟ್ ಇದೆ, ಬಹಳ ಇಂಪಾರ್ಟೆಂಟ್ ಬರುತ್ತೆ ಈ ಪೋರ್ಷನಲ್ಲಿ ನೋಡಿ. ಇಲ್ಲಿ ಬೈ ಲಾಂಗ್ ಅಂತ ಇದೆ, ಸೆಲ್ ಶಾರ್ಟ್ ಅಂತ ಇದೆ ಆಯಿತಾ. ಸೊ ಅದಾದ್ಮೇಲೆ ನೋಡಿ, ಇಲ್ಲಿ ಲಿಮಿಟ್ ಇದೆ, ಮಾರ್ಕೆಟ್ ಇದೆ, ಸ್ಟಾಪ್ ಲಿಮಿಟ್ ಇದೆ. ನಾನು ಸ್ವಲ್ಪ ಪ್ರಿಫರ್ ಮಾಡ್ತೀನಿ ಮಾರ್ಕೆಟ್ಗೆ ತಗೊಳ್ಳಿ, ಸೊ ದಟ್ ನಿಮ್ಮ ಆರ್ಡ್ರು ಇದಾಗುತ್ತೆ, ಎಕ್ಸಿಕ್ಯೂಟ್ ಈಸಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರೋದು ಇಲ್ಲಿ ಕ್ವಾಂಟಿಟಿ ಅಂತ ಬರುತ್ತೆ. ಇಲ್ಲಿ ಕ್ವಾಂಟಿಟಿಯಲ್ಲಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಕ್ವಾಂಟಿಟಿ ಮೇಲೆ ಒಂದು ಆರೋ ಮಾರ್ಕ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದೆ ಅಂದರೆ ಇಲ್ಲಿ ನಿಮ್ಗೆ 2 ಥರ ಕ್ವಾಂಟಿಟಿ ಬರ್ತವೆ. ಒಂದು ಲಾಟ್ ಅಂತ ಬರುತ್ತೆ, USD ಆ್ಯಂಡ್ BST. ಇಲ್ಲಿ ಲಾಟಲ್ಲಿ ಏನು ಬರುತ್ತೆ, ಒಂದು ಲಾಟ್ ಬರುತ್ತೆ, ಒಂದು BTC ಬರುತ್ತೆ, ಇನ್ನೊಂದು USD ಬರುತ್ತೆ. ಓಕೆ, ನೀವು ಲಾಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಈಸಿ ಇದು. ನೀವು ಇಲ್ಲಿ ಏನು ಮಾಡ್ತೀರಾ, ಲಾಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಷ್ಟು ಲಾಟ್ ಮಾಡ್ಕೋಬೇಕು, 10 ಲಾಟ್ ಮಾಡಿ ಫಸ್ಟ್ ಸ್ಟಾರ್ಟಿಂಗ್. ಎಷ್ಟು ಮಾಡ್ತೀರಾ, 10 ಲಾಟ್ ಮಾಡ್ತೀರಾ. ಸೊ 10 ಲಾಟ್ ಮೀನ್ಸ್ 10 ಕ್ವಾಂಟಿಟಿ. ಸೊ ಇಲ್ಲಿ 10 ಲಾಟ್ ಮಾಡಿ, ಸೊ ಇಲ್ಲಿ 10 ಲಾಟ್ ಅಂತ ಕೊಡಿ, ಅರ್ಥ ಮಾಡ್ಕೊಳ್ಳಿ, 10 ಲಾಟ್. ಸೊ ನಾನು ಏನು ಕೊಟ್ಟಿದ್ದೀನಿ ಇಲ್ಲಿ ನೋಡಿ, ಇಲ್ಲಿ ರೈಟ್ ನಾವು BTC ನಡೀತಿರೋದು 86,635 ಇದೆ. ಸೊ 80,600 ಏನಾಗುತ್ತೆ, ಎಟ್ ದ ಮನಿ ಇರುತ್ತೆ ಆಯಿತಾ. ಸೊ ಎಟ್ ದ ಮನಿದು ಕಾಲ್ ಆಪ್ಷನ್ ನೋಡಿ 270 ಇದೆ, ಪುಟ್ ಆಪ್ಷನ್ 265 ಇದೆ. ಯಾಕೆ ಇಷ್ಟು ಕಡಿಮೆ ಇದೆ ಅಂದರೆ, ಈಗ ನಾನು ಮಾಡ್ತಿರೋ 4:15 ವಿಡಿಯೋ 5:15 ಎಕ್ಸ್ಪೈರಿ ಆಗುತ್ತೆ, ಹಾಗಾಗಿ ಪ್ರೀಮಿಯಂ ಭಾಳ ಕಡಿಮೆ ಇದ್ದಾವೆ ಓಕೆನಾ. ಸೊ ಈಗ ನಾನು 10 ಲಾಟ್ನ ಸೆಲ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ 10 ಲಾಟ್ ಸೆಲ್ ಮಾಡ್ತೀನಿ. ಸೊ 10 ಲಾಟ್ ಸೆಲ್ ಮಾಡೋಕ್ಕೆ ನನಗೆ ಕ್ಯಾಪಿಟಲ್ ಎಷ್ಟು ಬೇಕು ನೋಡಿ, 8.18 USD ಅಷ್ಟೇ ಸಾಕು ನಿಮಗೆ. ಅರೌಂಡ್ 9 USD ಅನ್ಕೊಳ್ಳಿ. 9 USD ಎಷ್ಟು ಇಂಡಿಯನ್ ಮಾರ್ಕೆಟ್ ಪ್ರೈಸಲ್ಲಿ, 9 × 85 ಮಾಡಿ. ಓಕೆ, ಅಲ್ಲಿಗೆ ಆಲ್ಮೋಸ್ಟ್ 850 ರೂಪಾಯಿ. 850 ರೂಪಾಯಿ ಇದೆ. ನೀವು 10 ಲಾಟ್ ನೀವೇನು ಮಾಡ್ಬೋದು, ಸೆಲ್ ಮಾಡ್ಬೋದು, ಬರೀ 885 ರೂಪಾಯಿ. ಅರ್ಥ ಆಯ್ತಾ. ಸೊ ಅದೇ ರೀತಿ ನೀವು ಇಲ್ಲಿ ಪುಟ್ಟನ್ನು ಸೆಲ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್ ಸೇಮ್ ಅದು ಅಷ್ಟೇ ಸಹಿತ. ನಿಮಗೆ ಪುಟ್ಟನ್ನು ಸೆಲ್ ಮಾಡ್ತೀನಿ ಅಂದರೆ ಕ್ವಾಂಟಿಟಿ ಹಾಕಿ, 10 ಲಾಟ್ ಹಾಕಿ. ಸೊ ಇಲ್ಲಿ ಬೇಕಾದ್ರೆ ನಿಮಗೆ 8 ಲಾಟ್ ಸಾಕಾಗುತ್ತೆ. ಸೊ ನೀವು ಯಾವತ್ತು ಇಲ್ಲಿ ಕ್ವಾಂಟಿಟಿನ ಏನು ಮಾಡ್ತೀರಾ, 10 ಲಾಟ್ಸ್ ಅಂತ ಹಾಕೊಳ್ಳಿ. ಓಕೆ ನೋಡಿ, ಎಕ್ಸಾಂಪಲ್ ಯಾಕೆ ನಿಮಗೆ ಪೋರ್ಟ್ಫೋಲಿಯೋಗೆ ಇಡೋದು ಎಷ್ಟು ಕೇಳುತ್ತೆ, 8 ಲಾಟ್ ಕೇಳ್ತಾ ಇದೆ. ಅದನ್ನೇ ನಾನು ಮಾರ್ಜಿನ್ ಮೋಡ್ನ ಚೇಂಜ್ ಮಾಡ್ತೀನಿ, ಐಸೋಲೇಟೆಡ್ ಅಂತ ಮಾಡ್ತೀನಿ. ಓಕೆ, ಸೊ ಐಸೋಲೇಟೆಡ್ ಮಾಡಿದಾಗ ನೋಡಿ ಎಷ್ಟು ಕೇಳುತ್ತೆ, ಬರೀ ಕೇಳಿ ನೋಡಿ, ಅದು ಅರ್ಧ ಕೇಳ್ತಾ ಇದೆ, $4.5 ನಿಮ್ಗೆ ಕೇಳ್ತಾ ಇದೆ ಅಷ್ಟೇ, ಅರ್ಧ ಕೇಳುತ್ತೆ. ಯಾಕೆಂದರೆ ಇಲ್ಲಿ ಅವನು ಲಿವರೇಜ್ ಜಾಸ್ತಿ ಕೊಡ್ತಾನೆ ಐಸೋಲೇಟೆಡ್. ಬಟ್ ಐಸೋಲೇಟೆಡ್ ತಗೋಬೇಡಿ, ಅರ್ಥ ಆಯ್ತಾ. ಯಾವತ್ತು ನೀವು ಇಲ್ಲಿ ಮಾರ್ಜಿನ್ ಮೋಡಿಗೆ ಹೋಗಿ ಪೋರ್ಟ್ಫೋಲಿಯೋಕ್ಕೆ ಹೋಗಿ ಆಯಿತಾ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು, ರಿಸ್ಕ್ ಅವಾಗ ಕಡಿಮೆ ಆಗುತ್ತೆ ನಿಮಗೆ, ಕರೆಕ್ಟ್ ಆಯಿತಾ. ಸೊ ಇದು ನಿಮಗೆ ಲಾರ್ಜ್ ಸೈಜ್ ಆಯಿತು, ಇದಿಷ್ಟು ಆಯಿತು. ಸೊ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಇಂಪಾರ್ಟೆಂಟ್. ಏನು ಗೊತ್ತಾ ಸರ್, ಎಷ್ಟು ದುಡ್ಡು ನಾವು ಅರ್ನ್ ಮಾಡ್ಬೋದು, ನಮಗೆ ಎಷ್ಟು ದುಡ್ಡು ಬರುತ್ತೆ, ಕರೆಕ್ಟಾ. ಸೊ ಇಲ್ಲಿ ನೀವು ಏನು ಮಾಡ್ತೀರಾ, ಈ ಡೆಲ್ಟಾ ಆಪ್ಷನ್ದು ನೀವು ಹೋಗಿ ನಿಮ್ಮ ಒಂದು ಕ್ರೋಮಲ್ಲಿ ಹೋಗ್ತಿರಲ್ಲ, ಸೊ ಇಲ್ಲಿ ಏನು ಮಾಡ್ತೀರಾ, ಪ್ರಾಫಿಟ್ ಕ್ಯಾಲ್ಕುಲೇಟರ್ ಡೆಲ್ಟಾ ಎಕ್ಸ್ಚೇಂಜ್ ಅಂತ ಹಾಕೊಳ್ಳಿ. ಏನು ಮಾಡ್ತೀರಾ, ಏನು ಟೈಪ್ ಮಾಡ್ತೀರಾ, ಪ್ರಾಫಿಟ್ ಕ್ಯಾಲ್ಕುಲೇಟರ್ ಇನ್ ಡೆಲ್ಟಾ ಎಕ್ಸ್ಚೇಂಜ್ ಅಂತ ಟೈಪ್ ಮಾಡಿ. ಸೊ ಅದು ಟೈಪ್ ಮಾಡಿದಾಗ ನಿಮಗೆ ಇವೆಲ್ಲ ವೆಬ್ಸೈಟ್ಗಳು ಓಪನ್ ಆಗ್ತವೆ. ಇದರಲ್ಲಿ ಫಸ್ಟ್ ಇದು ಫೀಸ್ ಅಂತ ಬರುತ್ತೆ, ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದು. ಈ ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ, ಈ ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫ್ಯೂಚರ್ ಇದೆ, ಟ್ರೇಡಿಂಗ್ ಫೀಸ್ ಕ್ಯಾಲ್ಕುಲೇಷನ್ ಆ್ಯಂಡ್ ಆಪ್ಷನ್ಸ್ ಇದೆ. ಇಲ್ಲಿ ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ, ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇಲ್ಲಿ ಎಂಟ್ರಿ ಪ್ರೀಮಿಯಮ್ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ BTC ಆಪ್ಷನ್ ಇದೆ,
ಇಲ್ಲಿ ಎಂಟ್ರಿ ಪ್ರೀಮಿಯಂ ಇದೆ, ಎಕ್ಸಿಟ್ ಪ್ರೀಮಿಯಂ ಇದೆ. ಓಕೆ, ಸೇ ಎಕ್ಸಾಂಪಲ್, ಈಗ ಇಲ್ಲಿದೆಯಲ್ಲ, ಇಲ್ಲಿದೆಯಲ್ಲ, ಇದೆಷ್ಟು ನಡೀತಾ ಇದೆ ಸರ್? ಈಗ ಇದು $267 ನಡೀತಾ ಇದೆ ಅಲ್ವಾ, ಇದು $267 ನಡೀತಾ ಇದೆ. ಆಯ್ತಾ? ಉದಾಹರಣೆಗೆ ಇದು 0 ಆಯ್ತು ಅನ್ಕೊಳ್ಳಿ, ಅಂದ್ರೆ ನಮ್ಮ ಎಂಟ್ರಿ ಪ್ರೈಸ್ ಎಷ್ಟಿರುತ್ತೆ? 267 ಇರುತ್ತೆ, ಸೆಲ್ಲಿಂಗ್ ಹೇಳ್ತಿರೋದು. ಓಕೆ, ಅದೇನಾಗುತ್ತೆ? ₹1 ಆಗುತ್ತೆ ಲಾಸ್ಟ್. ನೀವು ಕ್ವಾಂಟಿಟಿ ಎಷ್ಟು ಬೈ ಮಾಡಿದ್ರಿ? ಲಾಟ್ಸು 10 ಅಂತ ಅನ್ಕೊಳ್ಳಿ. 10 ನೋಡಿ, ನಿಮ್ಗೆ ಏನಾರು ಉಳಿತಾ? ಏನು ಉಳಿದಿಲ್ಲ. ಯಾಕೆಳ್ರಿ? 2.81. ಸಾರಿ, ಇಲ್ಲಿ ಏನು ತಪ್ಪು ಮಾಡಿದ್ದೀನಿ ಅಂದರೆ, ಇನ್ನೊಂದು ಸ್ವಲ್ಪ ತಪ್ಪು ಮಾಡಿದೆ ನಾನು. ಇಲ್ಲಿ ಎಂಟ್ರಿ ಪ್ರೈಸ್ ₹1 ಹಾಕ್ಬೇಕಾಯ್ತು, ಎಕ್ಸಿಟ್ ಪ್ರೈಸ್ 267 ಹಾಕ್ಬೇಕಾಯ್ತು. ಸೊ ಅವಾಗ ನಿಮ್ಗೆ ಏನಾಗುತ್ತೆ? ನಿಮಗೆ ₹2 2.5 USD ಸಿಗುತ್ತೆ. ಓಕೆನಾ? ಸೊ ಇದೆಲ್ಲ ಏನು? ಇದಿಷ್ಟು ನಿಮ್ಮದು ಬ್ರೋಕರೇಜ್ ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲ ತೆಗೆದುಬಿಟ್ಟು ನಿಮ್ಮ ನೆಟ್ PL ಬಂದು $2.25 ನಿಮಗೆ ಯೂಸ್ಫುಲ್ ಆಗುತ್ತೆ. ಇಷ್ಟು ಬರುತ್ತೆ. ಇಷ್ಟು $2.25 ಅಂತ ಯೋಚನೆ ಮಾಡಿ ಲೆಕ್ಕ ಹಾಕಿ ನೋಡೋಣ. 85 ಇಂಟು $2 ಅಂದ್ರೆ ಎಷ್ಟಪ್ಪ? 88 170 ಪ್ಲಸ್ 140, ಅಲ್ಲಿಗೆ $210. ಇನ್ವೆಸ್ಟ್ಮೆಂಟ್ ಎಷ್ಟು ನಿಮಗೆ? $800. ಕರೆಕ್ಟಾ? $800, $210 ಸಿಗ್ತಾ ಇದೆ. ಸಾಕಲ್ವಾ? ಇನ್ನೇನು ಬೇಕು ನಿಮಗೆ? ಅರ್ಥ ಆಯ್ತಲ್ಲ? ಇದು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಓಕೆ, ಇದನ್ನೇ ಉದಾಹರಣೆಗೆ ಇದನ್ನ ಎಕ್ಸಾಂಪಲ್, ಇದೊಂದು ಚಾರ್ಟ್ ಓಪನ್ ಮಾಡ್ತೀನಿ. ನಾನು ನಿಮ್ಗೆ ಹೇಳ್ಕೊಡಿ, ಸ್ಟ್ರಾಟಜಿ ಎಲ್ಲ ಹೇಳ್ಕೊಡ್ತೀನಿ. ಒಂದು ಸುಮ್ಮನೆ ಅಬ್ಸರ್ವ್ ಮಾಡಿ, ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಬೆಳಗ್ಗೆ ನಿಮ್ಗೆ ಇನ್ ಕೇಸ್ ಆಫ್ 9 ಗಂಟೆಗೆ ನಾನು ಇದು ಹೆಂಗೆ ಟ್ರೇಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸೊ 9 ಗಂಟೆಗೆ ಇದು $925 ಇದೆ ಸರ್. 9 ಗಂಟೆಗೆ ಇದು $925 ಇದೆ. ಸೊ ಎಕ್ಸಿಟ್ ಮಾಡಿದ್ರೆ $925. ಅಲ್ಲಿ ನಿಮ್ಗೆ $10 ಮಾಡಿದ್ರೆ ಎಷ್ಟು ಸಿಗುತ್ತೆ ಸರ್? ನಿಮಗೆ $9 ಸಿಗುತ್ತೆ. ಕರೆಕ್ಟಾ? $9 ಪ್ರಾಫಿಟ್ ಆಗುತ್ತೆ. $9 ಅಂದ್ರೆ ನಿಯರ್ ಬೈ ನಿಮ್ಮ ಇನ್ವೆಸ್ಟ್ಮೆಂಟು $800 ಇರುತ್ತೆ. ರಿಟರ್ನ್ ಸಹಿತ $800 ಕೊಟ್ಟಿದೆ. ಕರೆಕ್ಟ್ ತಾನೆ? ಸೊ ಹಾಗಾಗಿ ನೀವೇನು ಮಾಡಬೇಕು? ಸೊ ಈಗ ಇಂಡಿಯನ್ ಮಾರ್ಕೆಟ್, ಈಗ ಇದರಲ್ಲಿ ಒಂದು ಡ್ರಾಬ್ಯಾಕ್ ಇದೆ. ಏನು ಡ್ರಾಬ್ಯಾಕ್ ಅಂದರೆ, ರಾತ್ರಿ ಇದು ಭಾಳ ಮೂವ್ಮೆಂಟ್ ಆಗ್ಬಿಡುತ್ತೆ ಸರ್. ನಾವು ಬೆಳಗ್ಗೆಲ್ಲ ಟ್ರೇಡ್ ಮಾಡ್ತಾ ಇರ್ತೀವಿ, ರಾತ್ರಿ ನೋಡೋಕ್ಕಾಗಲ್ಲ, ಮಕ್ಕೊಂಡ್ಬಿಡ್ತೀವಿ. ಅವಾಗ ನಮಗೆ ಲಾಸಸ್ ಬರ್ತಾ ಇದೆ. ಈವನ್ ಈ ಪ್ರಾಬ್ಲಮ್ ನನಗೂ ಸಹಿತ ಆಗಿತ್ತು. ನಾನು ಟ್ರೇಡ್ ಮಾಡೋ ಟೈಮಲ್ಲಿ, ಬಿಟ್ಕಾಯಿನ್ ಟ್ರೇಡ್ ಮಾಡೋ ಟೈಮಲ್ಲಿ ನಾನು ಪೊಸಿಷನ್ ತೊಗೊಳ್ತಾ ಇದ್ದೆ, ರಾತ್ರಿ 10 ಗಂಟೆ 11 ಗಂಟೆ ಮಲ್ಕೊಳ್ತಾ ಇದ್ದೆ, ರಾತ್ರಿ ಫುಲ್ಲು ಮೂವ್ಮೆಂಟ್ ಆಗ್ಬಿಟ್ಟು ನನ್ನ ಕ್ಯಾಪಿಟಲ್ನ 0 ಮಾಡ್ಕೊಂಡಿತ್ತು. ಭಾಳಷ್ಟು ಸಲ ಆಗಿದೆ. ಸೊ ಇದಕ್ಕೆ ಏನು ಪರಿಹಾರ ಮಾಡಬೇಕು ಅಂದರೆ, ಇದಕ್ಕೇನು ಸಿಂಪಲ್ ಸರ್. ಇಂಡಿಯನ್ ಮಾರ್ಕೆಟ್ 9:15 ಓಪನ್ ಆಗುತ್ತೆ, 3:30 ಕ್ಲೋಸ್ ಆಗುತ್ತಲ್ವಾ? ಸೇಮ್ ನೀವು 9:15 BTC ಹಾಕ್ಕೊಳ್ಳಿ, 3:30 ಮಟ್ಟ ಕೂತ್ಕೊಳ್ಳಿ. ನಿಮಗೆ ಟೈಮ್ ಇದೆ, ಜಾಸ್ತಿ ಕೂತ್ಕೊಳ್ಳಿ. ಓಕೆ, ಟೈಮ್ ಇದೆ, ಜಾಸ್ತಿ ಕೂತ್ಕೊಳ್ಳಿ. ನಮ್ಗೆ ಟೈಮ್ ಇಲ್ಲಪ್ಪ, ಸಾಕು ಇಂಡಿಯನ್ ಮಾರ್ಕೆಟ್ ಮಾಡೋ ಟೈಮಲ್ಲಿ ಇದನ್ನು ಮಾಡ್ತೀನಿ ಅನ್ನೋರು ಆರಾಮ್ಸೆ ಇದನ್ನು ಮಾಡ್ಕೊಳ್ಳಿ. ಇದಕ್ಕೀಗ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ, ಕೇಳಿ. ಇಲ್ಲಿವರೆಗೂ ಯಾರು ಹೇಳ್ತೀನಿ ನೋಡ್ತೀನಿ ಅಂದ್ರೆ ಅವ್ರ ಸ್ಟ್ರಾಟಜಿ ಬಗ್ಗೆ ಗೊತ್ತಿರುತ್ತೆ. ಆಯ್ತಾ? ಸಿಂಪಲ್. ಈಗ ನಾನು ಹೇಳ್ತಿರೋದು, ಇವರು ವಿಡಿಯೋ ಮಾಡ್ತಿರೋದು ಯಾವಾಗ? ಸೇಮ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ವಿಡಿಯೋ ಮಾಡ್ತಿರೋದು 1/12/2025. ಓಕೆ, ಬೆಳಗ್ಗೆ 9 ಗಂಟೆ ಮಾರ್ಕೆಟ್ ಓಪನ್ ಆಯಿತು. ಇದಕ್ಕೆ ನೀವೇನು ಮಾಡ್ತೀರಾ? ಸಿಂಪಲ್ ಆಗಿ ನನ್ನ ಕ್ಲಾಸ್ ತಗೊಂಡವರು, ಸೊ ನಮ್ಮ ಕ್ಲಾಸ್ ತಗೊಂಡವರಿಗೆ ಈ ಇಂಡಿಕೇಟರ್ ಗೊತ್ತಿದೆ. ಓಕೆ, ಈ ಇಂಡಿಕೇಟರಲ್ಲಿ ನೀವೇನು ಮಾಡ್ತೀರಾ? ಈ ಲೆಂತ್ನ 50 ಮಾಡ್ಕೊಳ್ಳಿ. ಸೊ ಈ ಲೆಂತ್ನ 50 ಮಾಡ್ಕೊಳ್ಳಿ. ಓಕೆ, 50 ಮಾಡ್ಕೊಂಡು ಸಿಂಪಲ್ ಆಗಿ ಇಲ್ಲಿ ಬಂದು ಇಲ್ಲಿ ನೋಡಿ, 9 ಗಂಟೆಗೆ ನಾನು ಟ್ರೇಡಿಂಗ್ ಕೂರ್ತಿದ್ದೀನಪ್ಪ ಅಂತ ಅನ್ಕೊಳ್ಳಿ. ಇಂಡಿಯನ್ ಮಾರ್ಕೆಟ್ ಯಾವಾಗ ಓಪನ್ ಆಗುತ್ತೆ? 9 ಗಂಟೆ. 9:15 ಓಪನ್ ಆಗುತ್ತೆ, ನೀವು 9 ಗಂಟೆ ಕೂತ್ಕೊಳ್ಳಿ ಸರ್. ಇಲ್ಲಿ ರೇಟ್ ಇದೆ, ಇಲ್ಲಿ ಮೇಲೆ ಯಾವ ಕಾಲ್ ಇದೆ ತಲೆ ಕೆಡ್ಸ್ಕೋಬೇಡಿ, ಇಲ್ಲಿ ರೇಟ್ ಇದೆ. ಸೊ ನೀವು ಮೊದಲೇದಾಗಿ ಏನು ಮಾಡ್ತೀರಾ? ಕಾಲ್ನ ಸೆಲ್ ಮಾಡಕ್ಕೆ ರೆಡಿ ಇದ್ದೀವಿ. ಕಾಲ್ನ ತಕ್ಷಣ ಸೆಲ್ ಮಾಡಬೇಡಿ. ಇಲ್ಲಿ 9 ಗಂಟೆಗೆ ರೇಟ್ ಇದೆ ಅಲ್ವಾ? ಇಲ್ಲಿ 9 ಗಂಟೆ ಲೋ ನೋಡ್ಕೊಳ್ಳಿ ಎಷ್ಟಿದೆ, ಅದ್ರ ಕೆಳಗಡೆ 10 ಪಾಯಿಂಟ್ 86,300 ಇದೆ. 86,300 ಟ್ರೇಡ್ ಆದ ತಕ್ಷಣನೇ 9 ಗಂಟೆ 1 ನಿಮಿಷಕ್ಕೆ 86,000 ಟ್ರೇಡ್ ಆಯಿತು. ಸೊ ಅವಾಗ ನೀವೇನು ಮಾಡ್ತೀರಾ? ಸಿಂಪಲ್ ಆಗಿ ಇಲ್ಲಿ ಬರ್ತೀರಾ, 86,000 ಮಾರ್ಕೆಟ್ ಎಟ್ ದ ಮನಿ ಇದೆ. ಸೊ ನೀವೇನು ಮಾಡಬೇಕು? ಬೆಳಗ್ಗೆ 86,300 ಇತ್ತಲ್ಲ ಅಂದರೆ ನಿಮ್ಗೆ ಜಾಸ್ತಿ ಅಮೌಂಟ್ ಬೇಕಲ್ವಾ? ಸ್ವಲ್ಪ ರಿಸ್ಕ್ ತಗೊಳಕ್ಕೆ ರೆಡಿ ಇರೋರು 86,000 ಸಿನ ಸೆಲ್ ಮಾಡಿ. ಯಾಕೆಂದರೆ ಮಾರ್ಕೆಟ್ ಡೌನ್ ಸೈಡ್ ಬರ್ತಾ ಇರುತ್ತೆ. 86,000 ಸಿನ ಸೆಲ್ ಮಾಡಿ ಬೆಳಗ್ಗೆ. ಅವತ್ತು ಯಾವ್ದು ಎಕ್ಸ್ಪೈರ್ ಇದೆ ಅದನ್ನೇ ಮಾಡ್ಕೊಡಿ, ಆಯ್ತಾ? ಸೊ ಇದು ನೀವು 9 ಗಂಟೆಗೆ ಎಷ್ಟಕ್ಕೆ ಸೆಲ್ ಮಾಡ್ತೀರಾ ನೋಡಿ? ಟೈಮ್ ಬಂದ್ಬಿಟ್ಟು $1,189. ಎಷ್ಟು? $1,189 ನಿಮ್ದು ಎಂಟ್ರಿ ಪ್ರೈಸ್ ಇರುತ್ತೆ. ಸೊ ಈಗ ನಡೀತಿರೋದು $550. ಈಗ ನಡೀತಿರೋದು $550. ಅಲ್ಲಿ ನಿಮ್ಗೆ ಎಷ್ಟು ಸಿಕ್ತಿಲ್ಲಿ? $620 ಸಿಕ್ತು.
ಓಕೆ, ಇದಕ್ಕೆ ಒಂದು ಸ್ಟಾಪ್ ಲಾಸ್ ಹಾಕೋಕೆ. ಅದು 9 ಗಂಟೆ ನಿಮ್ಗೆ ಏನು ಒಂದು ರೆಡ್ ಬಂದಿರ್ತಲ್ಲ ಅದು ಹೈನೇ ನಿಮ್ಗೆ ಸ್ಟಾಪ್ ಲಾಸ್ ಇರ್ತದೆ, ಸ್ಟಾಪ್ ಲಾಸ್ ಹಾಕೋದು. ಅದಾದ್ಮೇಲೆ ಸುಮ್ಮನೆ ಕೂರಬಾರ್ದು. ಯಾವಾಗ ಮಾರ್ಕೆಟ್ ನೋಡಿ ಹಿಂಗೆ ರೆಡ್ ಇಂದ ಯಾವಾಗ ಒಂದು ಗ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ, ರೆಡ್ ಇಂದ ಗ್ರೀನ್ ಆಗಿ ಯಾವಾಗ ಕನ್ವರ್ಟ್ ಆಗುತ್ತೆ, ಸೊ ಅವಾಗ ಏನ್ ಮಾಡ್ತೀರಾ, ಅದಕ್ಕೆ ಒಂದು ಇಲ್ಲಿ ಗ್ರೀನ್ಗೆ ಒಂದು ಲೈನ್ ಹಾಕೊಂಡಿರ್ತಾರ. ಸೊ ಅದ್ರ ಮೇಲೆ ಏನ್ ಮಾಡಬೇಕು, ಬಫರ್ ತಗೊಂತ ನೋಡ್ಕೊಳ್ಳಿ. 85,900. ಓಕೆ, ಇಲ್ಲಿ ಎಷ್ಟು ಗಂಟೆ, 10 ಗಂಟೆ 57 ನಿಮಿಷಕ್ಕೆ, 10 ಗಂಟೆ 57 ನಿಮಿಷಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ ಒಂದು ಪುಟ್ನ ಸೆಲ್ ಮಾಡ್ತೀರಾ. ಸೊ ಅವಾಗ ಎಷ್ಟಿದೆ ಎತ್ತಮನೆ ಎಷ್ಟಿದೆ, 85,900 ಇದೆ. ಸೊ ಅವಾಗ ನೀವೇನ್ ಮಾಡ್ತೀರಾ ಗೊತ್ತಾ, 85,900 ಇದೆ ಅಲ್ವಾ. ಸೊ 85,900 ಅಂದ್ರೆ ನೀವು 86,300, ಸ್ವಲ್ಪ ದೊಡ್ಡದು ಅಮೌಂಟ್ ಬೇಕಲ್ಲ ನಮಗೆ. ಓಕೆ, 85,900 ಇದೆ ಅಲ್ವಾ. ಸೊ ನೀವೇನ್ ಮಾಡ್ಬೇಕು, 86,200, 86,300 ಆ ಥರದೊಂದು ತಗೊಳ್ಳಿ. ಸೊ ಅದನ್ನ ಏನ್ ಮಾಡ್ತೀರಾ, 10 ಗಂಟೆ 57 ನಿಮಿಷಕ್ಕೆ ಸೆಲ್ ಮಾಡಿ. 10 ಗಂಟೆ 57 ನಿಮಿಷಕ್ಕೆ ಎಷ್ಟಿದೆ ನೋಡ್ಕೊಳ್ಳಿ, 1,139 ರೂಪಾಯಿ. 1,139 ರೂಪಾಯಿ. ಈಗ ಎಷ್ಟು ನಡೀತದೆ ನೋಡ್ರಿ ಸರ್, ಇದು ನೋಡಿ ಮಾರ್ಕೆಟ್ ಇದ್ರ ಕೆಳಗಡೆ ಬಂದ್ರೆ ನಾನು ಪುಟ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಓಕೆ, ಬಟ್ ಇವತ್ತೇನಾಗಿದೆ, ಮಾರ್ಕೆಟ್ ಇದ್ರ ಕೆಳಗಡೆ ಬಂದಿಲ್ಲ, ಬಟ್ ಕಾಲಲ್ಲಿ ನೋಡಿ ಇಲ್ಲಿ ಸ್ಟಾಪ್ ಲಾಸ್ ಹೊಡೆದಿದೆ ಅಂತ, ರೈಟ್ ಹೇಳ್ತೀನಿ. ಸೊ ಇದ್ರದ್ದು ಎಷ್ಟು ಸಿಕ್ಕಿದೆ ಫಸ್ಟ್ ನೋಡ್ಕೊಳ್ಳಿ. ಪುಟ್ಟಲ್ಲಿ ಅಂತ ನಮ್ಗೆ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಸೊ ಪುಟ್ಟಲ್ಲಿ ನಮಗೆ ಫುಲ್ 1000 ಪಾಯಿಂಟ್ ಸಿಕ್ಕಿದಾನೆ. ಇಲ್ಲಿ ನಮಗೆ 1000 ಪಾಯಿಂಟ್ ಸಿಕ್ಕಿದ್ದಾನೆ. ಗ್ಯಾಪ್ ನೋಡ್ಕೊಳ್ಳಿ, 1000 ಪಾಯಿಂಟ್ ಸಿಕ್ಕಿದ್ದಾನೆ, ರೈಟ್. ಸೊ ಅದೇ ರೀತಿ ನಾವು ಈಗ ಏನ್ ಹಾಕ್ಬೇಕು, ಸೊ ಕಾಲಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿದ್ದಾನಲ್ವಾ. ಬೆಳಗ್ಗೆ ಎಷ್ಟು 86,300 ಇತ್ತು, ನಾವು 86,000 ತಗೊಂಡಿದ್ವಲ್ವಾ, ಅಲ್ಲ 86,000, ಎಸ್ 86,000 ತಗೊಂಡಿದ್ದೆ. ಸೊ ನಮ್ಗೆ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಎಷ್ಟು ಗಂಟೆಗೆ, 14:29ಕ್ಕೆ. 14:29 ನಾವು ಸೆಲ್ ಮಾಡಿದ್ದು 1,169, 14:29 ಇಲ್ಲಿ. ಸೊ ಇಲ್ಲಿ ನಮ್ಗೆ ಆಲ್ರೆಡಿ 100 ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾನೆ, ಲಾಸ್ ಇಲ್ಲ, 100 ಪಾಯಿಂಟ್ ಕೊಟ್ಟಿದ್ದಾನೆ. ಅದಾದ್ಮೇಲೆ ನೋಡಿ ಮತ್ತೆ ಏನಾಗಿದ್ದಾನೆ ಇಲ್ಲಿ. ಸೊ ಇಲ್ಲಿಂದ ಮತ್ತೆ ಒಂದು ಇಲ್ಲಿ 14:43ಕ್ಕೆ ಮತ್ತೆ ಸೆಲ್ ಮಾಡ್ತೀರಾ. 14:43 ಅಂದ್ರೆ 2:43 ಸೆಲ್ ಮಾಡ್ತೀರಾ, 867 ರೂಪಾಯಿ. ಸೊ 867 ರೂಪಾಯಿ ಇರೋದು ಈಗ ಇಲ್ಲಿ ಎಷ್ಟಿದ್ದಾನೆ, ಇಲ್ಲಿದ್ದಾನೆ ನಿಮಗೆ 348 ರೂಪಾಯಿ ಕೊಟ್ಟಿದ್ದಾನೆ. ಆಲ್ರೆಡಿ ನಮಗೆ ಇದರಲ್ಲಿ 250 ಪಾಯಿಂಟ್ ಸಿಕ್ಕಿದ್ದಾನೆ, ಅಲ್ಲಿ 1000 ಪಾಯಿಂಟ್ ಸಿಕ್ಕಿದ್ದಾನೆ, ಅಲ್ಲಿಗೆ 1250 ಪಾಯಿಂಟ್ ಸಿಕ್ಕಿದ್ದಾನೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು $16, ನೀವು ರಿಟರ್ನ್ ಕೊಟ್ಟಿರೋದು $12. ಅರ್ಥ ಆಯ್ತಾ. ಸೊ ನಾವು ಈ ತರ ಇದ್ರಲ್ಲಿ ಮಾಡ್ಬೋದು. ಓಕೆ, ಸೊ ಇದು ಜಸ್ಟ್ ನೋಡ್ತಾ ಬನ್ನಿ, ಯಾವುದೇ ಕಾರಣಕ್ಕೂ ಅಯ್ಯೋ ಬಂದೇ ಬರ್ತಾ ಪ್ರಾಫಿಟು ಸರ್ ಹೇಳಿದ್ದಾರೆ ಅಂತೇಳಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. 10,000 ರೂಪೀಸ್ ಒಳಗಡೆ ಮಾಡಿ. ಫಸ್ಟ್ 10 ಲಾಟ್ ಮಾಡೋ ಜಾಗದಲ್ಲಿ 5 ಲಾಟ್ ಮಾಡಿ, ತೊಂದರೆ ಇಲ್ಲ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿಕೊಂಡು ಇದರಲ್ಲಿರುವಂಥ ಆಗು ಹೋಗು ತಿಳ್ಕೊಳ್ಳಿ. ಅದಾದ್ಮೇಲೆ ದುಃಖಿ, ಅದಕ್ಕೆ ಮುಂಚೆ ದುಃಖಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ. ಸೊ ಇದು ಇಂಪಾರ್ಟೆಂಟ್, ನಿಮಗೆಲ್ಲ ಅರ್ಥ ಆಯ್ತು ಅನ್ಸುತ್ತೆ. ಸೊ ನಾವು ಲಾಟ್ ಸೈಜ್ ಅಂತ ಏನು ಎಷ್ಟು ತಗೊಳ್ತೀವಿ ಗೊತ್ತಾಯ್ತು. ಲಾಟ್ ಸೈಜ್ ನಾವು ಯಾವತ್ತು ತಗೋಬೇಕು, ಮಿನಿಮಮ್ 10 ಲಾಟ್ ತಗೊಳ್ಳಿ. ಯಾವತ್ತು ಕ್ಯಾಪಿಟಲ್ 10,000 ಹಾಕೊಳ್ಳಿ. ಇದು ಒಂದು ಫಸ್ಟ್ ಕ್ವಶನ್. ಆ್ಯಂಡ್ ನಿಮ್ದು ಯಾವತ್ತು ಮಾರ್ಜಿನ್ ಐಸೋಲೇಟೆಡ್ ಇರಬಾರ್ದು, ಪೋರ್ಟ್ಫೋಲಿಯೋ ಅಂತಾನೆ ಇಟ್ಕೊಳ್ಳಿ. ಓಕೆ, ಪೋರ್ಟ್ಫೋಲಿಯೋನ ಅಂತ ಇಟ್ಕೊಳ್ಳಿ. ಅರ್ಥ ಆಯ್ತಾ. ಸೊ ನಿಮಗೆ ಇದ್ರಲ್ಲಿ ಗೊತ್ತಾಯ್ತು ನಮಗೆ ಎಷ್ಟು ಬರುತ್ತೆ ದುಡ್ಡು. ಈ ಕ್ಯಾಲ್ಕುಲೇಷನ್ ಇಲ್ಲಿ ಮಾಡಿದ್ರೆ ನಿಮಗೆಲ್ಲ ಸಿಗ್ತಾ ಹೋಗುತ್ತೆ. ಉದಾಹರಣೆಗೆ ಎಂಟರ್ಪ್ರೈಸ್ 1,000 ರೂಪಾಯಿ, ನನಗೆ 1,150 ರೂಪಾಯಿ ಸಿಕ್ತು ಅಂತ ಹೇಳಿದೆ. ಸೊ ನಿಮಗೆ $11 ಸಿಗುತ್ತೆ ಒನ್ ಡೇಗೆ. ಸೊ ಈ ರೀತಿ ನಾವು ಏನು ಮಾಡೋದು, ಡೆಲ್ಟಾ ಎಕ್ಸ್ಚೇಂಜ್ ಮಾಡ್ಬೋದು. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ, ನನ್ನ ಲಿಂಕ್ ಥ್ರೂ ಮಾಡಿ. ಆ್ಯಂಡ್ ನನ್ನ ವಾಟ್ಸಪ್ಪಿಗೆ ಹಾಯ್ ಅಂತ ಮಾಡ್ಕೊಳ್ಳಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಆ ಲಿಂಕ್ ಥ್ರೂ ಓಕೆ. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು.